ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ 8 ಗಂಟೆ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಅನ್ಕಿರು ಎದ್ಗೇಸಿಂದ ರೊಟ್ಟಿ ಅದು ಆಗ್ಯದ ನೋಡ್ರಿ. ರೊಟ್ಟಿ ಆದಮೇಲೆ ಅನ್ಕಿರು ಬೇಳೆ ಸಾರು ಮಾಡ್ಬೇಕಂತ ಕೇಸಿಂದ ಅನ್ಕೊಂಡಿ ನೋಡ್ರಿ. ನುಗ್ಗಿಕಾಯಿನ ಆಗ್ಯಾವ ಗಿಡದಾಗ, ಅದ್ರ ಸಲಕ್ಕೆ ನಮಗೇನು ಏರ್ಲಕ್ಕೆ ಬರಲ್ಲಂತ ನಮ್ಮ ಹುಡುಗರನ್ನ ಕಟ್ಟಿಗೆ ಹೋಗಿದ್ರಿ. ಇವಾಗ 8 ಗಂಟೆಗೆ ಹೊಂಟ್ರ ನೋಡಿ, ಮುಂಜಾನೆ ಹೋಗ್ಯಾರ ಕಟ್ಟಿಗೆ ಅನ್ಕಿರಿ. ಈಗ ಹೊಂಟ್ರ ನೋಡ್ರಿ ಕಟ್ಟಿಗೆ. ಅವ್ರು ಬಂದಮೇಲೆ ಅನ್ಕಿರು ನುಗ್ಗಿಕಾಯಿ ಕಡಿಸ್ಬೇಕಂತ ಕೇಸಿಂದ ಅನ್ಕೊಂಡಿ ನೋಡ್ರಿ. ಅವ್ರನ್ನೂ ಕಟ್ಟಿಗ್ಲೇಸಿಂದ ಬಂದ್ರೆ ಈ ಥರ ನುಗ್ಗಿಕಾಯಿ ಆಗ್ಯಾವ ನೋಡ್ರಿ. ಮನ್ಬೆಲ್ಲಿ ಗಿಡ ಅದ, ನುಗ್ಗಿಕಾಯಿ ಸಾರು ಮಾಡ್ರಿ ಆಯ್ತಂತ ಕೇಸಿಂದ ನುಗ್ಗಿಕಾಯಿ ಕಡಿಸ್ಬೇಕಂತ ಕೇಸಿಂದ ಅನ್ಕೊಂಡಿ ನೋಡ್ರಿ. ಜಾಸ್ತಿ ಮ್ಯಾಲೆ ಎತ್ತರವ್ರಿ, ಎಷ್ಟು ಸನಿ ಕೈ ನಿಲ್ತಂದ್ರೆ ಅಷ್ಟೇ ಕಡಲತ್ತಿ ನೋಡ್ರಿ. ಈ ಥರ ಕಡ್ಕೊಳತ್ತಿ ನೋಡ್ರಿ. ಪೂರ್ತಿ ಮ್ಯಾಲಿನ ಕಡ್ಕಂದಿಲ್ರಿ, ನಿಲ್ಕಲಾಗ್ಯಾವ್ರಿ. ಇವು ಜಾಸ್ತಿ ಮ್ಯಾಲ ಅವ್ರಿ, ಅದ್ರ ಸರಿಯಾಗಿ ಅವು ನಿಲ್ಕವೇ ಕಡ್ಕೊಂಡಿ ನೋಡ್ರಿ. ಒಂದು 5 ಅವ ನೋಡ್ರಿ ನುಗ್ಗಿಕಾಯಿ ಅನ್ಕಿರಿ. ಕಡ್ಕೊಂಡದು ಆಯ್ತು ನೋಡ್ರಿ. ಕಡ್ದ್ಮೇಲೆ ಅನ್ಕಿರಿ ಬೇಳೆನ ಒಂದು ಸರ್ತಿ ತೊಳ್ಕೊಂಡು ಗೇಸಿಂದ ಇನ್ನೊಂದು ಸರ್ತಿ ನೀರು ಹಾಕ್ಯಂದು ಒಲೆ ಮೇಲೆ ಮಾಡ್ಲತ್ತಿ ನೋಡ್ರಿ ಅಡುಗೆ ಅನ್ಕಿರಿ. ಬೇಳೆ ಸಾರು ಮಾಡ್ರೆ ಇರ್ತಂತ ಬೇಳೆಗೆ ಹಾಕಿ ಟಮಾಟೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಗೇಸಿಂದ ಇದಕ್ಕೆ ಹಾಕ್ತು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾರೆ ನುಗ್ಗೆಕಾಯಿ ಸಾರು ಅನ್ಕಿರಿ. ಬೇಳೆ ಹಾಕಿ ಗೇಸಿಂದು ಬೇಳೆನೂ ಕುದಿಲತ್ತವ ನೋಡ್ರಿ. ಇಷ್ಟು ಸ್ವಲ್ಪ ಗಂಡವ್ರಿ ಅಲ್ಲಿ ತನ ಅನ್ಕಿರಿ ಮೆಣಸಿನ್ಕಾಯಿನ ಕುಟ್ಕೊಂಡ್ರೆ ಆಯ್ತು ಅಂತ ಗೇಸಿಂದ ಹಸಿಮೆಣಸಿನ್ಕಾಯಿ ಹಸನ್ ತೊಳ್ಕೊಂಡು ಗೇಸಿಂದ ಇವಾಗ ಕುಟ್ಕೊಳತ್ತಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕೈತಿ ನೋಡ್ರಿ. ಉಪ್ಪು ಹಾಕಿಸಿಂದ ಕುಟ್ಟಿದ್ರೆ ಕೈ ಅನ್ಸಲ್ರಿ. ಹಂಗೆ ಕುಟ್ಕೊಂಡ್ರೆ ಕೈ ಅನಿಸಿದ್ರೆ ಉಪ್ಪು ಹಾಕಿ ಕುಟ್ರೆ ಅದೆಲ್ಲ ಕರ್ರಗನ ಆಗಲ್ರಿ. ಕುಟ್ಟಿದ ಹಸಿಮೆಣಸಿನ್ಕಾಯಿ ಖಾರ ಅನ್ಕಿರಿ. ಈ ಥರ ಕುಟ್ಟಿದನ ಆಯ್ತು ನೋಡ್ರಿ. ಈ ಥರ ಹುಣಸೆ ಹಣ್ಣನ್ನು ನೆನಿಟ್ಟಿ ನೋಡ್ರಿ. ಸ್ವಲ್ಪ ಈ ಥರ ಕುಟ್ಟಿದನ ಆಯ್ತು ನೋಡ್ರಿ. ಇವಾಗ ಅನ್ಕಿರಿ ಬೇಳೆನ ಅನ್ಕಿರಿ ಚಂದ ಕುದ್ದಾವ ನೋಡ್ರಿ. ಇವಾಗ ಹಸಿಮೆಣ್ಸಿನ್ಕಾಯಿ ಕುಟ್ಕೊಂಡದ ಇವಾಗ ಕುದಿಯೋ ಟೈಮಿಗೆ ಹಾಕಲತ್ತಿ ನೋಡ್ರಿ. ಇವಾಗ ಹಸಿಮೆಣ್ಸಿನ್ಕಾಯಿ ಖಾರ ಇಷ್ಟು ಅರ್ಶಿಣ ಹಾಕ್ಯಂದು ಗೇಸಿಂದ ಚಂದ ತಿರುವತ್ತು ನೋಡ್ರಿ. ಚಲೋ ಕುದಿಬೇಕ್ರಿ ಇವಾಗ ಅದು ಖಾರನ. ಈ ಥರ ಮಾಡ್ಕೊಳತ್ತಿ ನೋಡ್ರಿ. ಇವಾಗ ಅನ್ಕಿರಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸು. ಈ ಥರ ಬೇಳೆನೂ ಕುದಲೈತಿ ನೋಡ್ರಿ. ಖಾರ ಉಪ್ಪು ಹಾಕಿ ಮತ್ತು ಕುದಿಸ್ಲತ್ತೀನಿ. ಇವಾಗ ಅನ್ಕಿರಿ ಮಗಚ್ಕೋಬೇಕು ನೋಡ್ರಿ. ಬಗರ್ ಹಾಕ್ಲಕ್ಕೆ ಬೇಳೆ ಅನ್ಕಿರಿ. ಇವಾಗ ಅನ್ಕಿರಿ ಮಗಚ್ಚಾಗತ್ತೆ ನೋಡ್ರಿ. ಇವಾಗ ಅನ್ಕಿರಿ ಮಗಚಿದ ಮೇಲೆ ಅನ್ಕಿರಿ ಮತ್ತು ಹಂಗೆ ಬಗರ್ ಹಾಕ್ಲಕ್ಕೆ ಇಷ್ಟು ಎಣ್ಣೆ ಒಂದು ಬೋಗಣಿ ಇಟ್ಕೊಂಡು ಇಷ್ಟು ಎಣ್ಣೆ ಹಾಕೈತಿ ನೋಡ್ರಿ. ಎಣ್ಣೆ ಹಾಕ್ಯಂದು ಸಾಸಿವೆ ಜೀರಿಗೆನ ಹಾಕ್ಲೈತಿ ನೋಡ್ರಿ. ಸಾಸಿವೆ ಜೀರಿಗೆ ಚಂದ ಚಟಪಟ ಅನ್ಬೇಕು ನೋಡ್ರಿ. ಇವಾಗ ಅನ್ಕಿರಿ ಬೆಳ್ಳುಳ್ಳಿನೂ ಒಂದು ಇಷ್ಟು ಬೆಳ್ಳುಳ್ಳಿನ ಕುಟ್ಟ ಸುಲ್ಕಂದು ಗೇಸಿಂದ ಜಜ್ಜಿ ಬಡ್ಕೊಂಡು ಹಾಕಿಲೈತಿ ನೋಡ್ರಿ. ಬೆಳ್ಳುಳ್ಳಿ ಚಂದ ಕೆಂಪಗೆ ಆಗ್ಬೇಕ್ರಿ. ಇವಾಗ ಬೆಳ್ಳುಳ್ಳಿ ಕೆಂಪಗೆ ಆದ್ಮೇಲೆ ಹಾಕಿರಿ ನುಗ್ಗಿಕಾಯಿನ ಸುಲ್ಕಂದು ಗೇಸಿಂದ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ. ಅವನ್ನ ಹಾಕೈತಿ ನೋಡ್ರಿ. ತಾಜಾ ಅವ ನೋಡ್ರಿ. ನಮ್ಮ ಗಿಡದನೂ ಯಾವ ನೋಡ್ರಿ ಎಷ್ಟು ತಾಜಾ ಅವ ನೋಡ್ರಿ ನುಗ್ಗಿಕಾಯಿ ಅನ್ಕಿರಿ. ಚಂದ ಎಣ್ಣೆಗೆ ಚಂದ ಕುದಿಬೇಕ್ರಿ ನೋಡ್ರಿ. ಇವಾಗ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ರೀ. ಬೇಳೆ ನುಗ್ಗೆಕಾಯಿ ಬೇಳೆದಾಗ ಹಾಕಿ ಮಾಡಿದ್ರೆ. ಇವಾಗ ಅನ್ಕಿರಿ ಇಲ್ಲೇ ಮನೆ ಬೆಲೆ ಕರಿಬೇವಿನ ಗಿಡನ ಅದ ರೀ. ಅವಾಗೆ ತೊಳ್ಕೊಂಡು ಗೇಸಿಂದ ಕರಿಬೇವು ತೊಳ್ಕೊಂಡು ಹಾಕ್ಲೈತಿ ನೋಡ್ರಿ. ಇವಾಗ ಬೇಳೆನೂ ಮಗಚ್ಕೊಂಡು ನೋಡ್ರಿ. ಚಂದ ಎಣ್ಣೆನೂ ಕುದ್ದದ. ಇವಾಗ ಅನ್ಕಿರಿ ಬಗಾರ್ ಹಾಕಿದೆ ನೋಡ್ರಿ. ಬೇಳೆ ಅನ್ಕಿರಿ ಈ ಥರ ಮಗ್ಸ್ಕೊಂಡು ನೋಡ್ರಿ. ನಾನು ಅನ್ಕಿರಿ ಹುಣಸೆ ಹಣ್ಣಿನ ರಸನ ಹಿಂಡ್ಕೊಂಡು ನೋಡ್ರಿ. ಅದನ್ನು ಹುಣಸೆ ಹಣ್ಣಿನ ರಸನ ಹಾಕೈತಿ ನೋಡ್ರಿ. ಹುಣಸೆ ಹಣ್ಣಿನ ರಸ ಹಾಕಿದ್ಮೇಲೆ ಹಾಕಿದ್ರೆ ನಮ್ಗೆ ಎಷ್ಟು ಬೇಕು ಬೇಳೆ ಅಷ್ಟು ನೀರು ಹಾಕಿದ್ವಿ ನೋಡ್ರಿ. ಇವಾಗ ಈ ಥರ ಆದ್ರೆ ಸಾಕು ನೋಡ್ರಿ. ಇಷ್ಟ ಆದ್ರೆ ಬೇಳೆ ಸಾರು ರೆಡಿ ಐತಿ ನೋಡ್ರಿ. ಇವಾಗ ಹಿಂಗೆ ಲಾಸ್ಟಿಗೆ ಅನ್ಕಿರಿ ಕೊತ್ತಂಬರಿ ಸೊಪ್ಪು ಅನ್ಕಿರಿ ತೊಳ್ಕೊಂಡು ಗೇಸಿಂದ ಹಾಕಿಲೈತಿ ನೋಡ್ರಿ. ಇವಾಗ ಚಂದ ಕುದಿಬೇಕ್ರಿ. ಇವಾಗ ಕಾಕ ಚಂದ ಕುದ್ಮೇಲೆ ಅನ್ಕಿರಿ ಕುದ್ರೆ ಚಂದ ನುಗ್ಗಿಕಾಯಿನ ಕುತ್ತೇವೆ ನೋಡ್ರಿ. ಇವಾಗ ಮುಚ್ಚಿಗೇಸಿಂದ ಕುದಿಲತ್ತ ನೋಡ್ರಿ ಬೇಳೆನ. ನೀನು ಒಂದು ಸರ್ತಿ ಈ ಥರ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ ಬೇಳೆ ಸಾರು ಅನ್ಕಿರಿ. ಈ ಥರ ರೆಡಿ ಐತೆ ನೋಡ್ರಿ ಬೇಳೆ ಸಾರು ಅನ್ಕಿರಿ. ಈ ಥರ ಉಳ್ಳಾಗಡ್ಡಿ ಸೇವಂತಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಊಟಕ್ಕೆ ಅನ್ಕಿರಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆಗೆ ಅನ್ಕಿರಿ ಉಳ್ಳಾಗಡ್ಡಿ ಊಟ ಮಾಡ್ಲಿಕ್ಕಿರ ದಿನನೇ ಆಗಲ್ಲ ನೋಡ್ರಿ.
ಇವತ್ತಿನ ಲಾಗ್ ಇಷ್ಟೇ ನೋಡಿರಿ. ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್.